ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ವತಿಯಿಂದ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2025 ಯಶಸ್ವಿಯಾಗಿ ನೆರವೇರಿತು. ವೀರಶೈವ ಲಿಂಗಾಯತ ಸಮುದಾಯದವರು ನಡೆಸುತ್ತಿರುವ ಹಾಗೂ ವಿವಿಧ ವ್ಯಾಪಾರ ಉದ್ದಿಮೆಗಳಲ್ಲಿ ತೊಡಗಿಕೊಂಡಿರುವ ಉದ್ದಿಮೆದಾರರಿಗೆ ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಈ ವೇದಿಕೆ ಸಹಕಾರಿಯಾಯಿತು. ಬಿಸಿನೆಸ್ ಕಾನ್ಕ್ಲೇವ್ನಲ್ಲಿ ಸಣ್ಣ, ಮಧ್ಯಮ ಹಾಗೂ ದೊಡ್ಡ ಪ್ರಮಾಣದ ಉದ್ದಿಮೆಗಳು ಸೇರಿದಂತೆ ಒಟ್ಟು 200ಕ್ಕೂ ಹೆಚ್ಚಿನ ಸ್ಟಾಲ್ಗಳನ್ನು ತೆರೆಯಲಾಗಿತ್ತು. ಈ ಮೂಲಕ ತಮ್ಮ ಉದ್ದಿಮೆ ವ್ಯಾಪಾರ ವಹಿವಾಟುಗಳ ಕುರಿತು ಹೆಚ್ಚೆಚ್ಚು ಪ್ರಚುರಪಡಿಸುವ ಹಾದಿಯಲ್ಲಿ ಸಮಾವೇಶವು ಒಂದೊಳ್ಳೆ ಮಾಧ್ಯಮವಾಯಿತು. ಇವತ್ತು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಅಂತಾರಾಷ್ಟ್ರೀಯ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವಿನ ಉದ್ಘಾಟನೆ ನಡೆದಿದೆ. ವಿಶೇಷವಾಗಿ ಮೈಸೂರು ಭಾಗದ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಹಾಸನ, ಮಂಡ್ಯ, ಕೊಡಗು ಈ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಏನು ಯುವ ಮನಸ್ಸುಗಳಿಗೆ ಒಂದು ಉತ್ತೇಜನವನ್ನು ಕೊಡಬೇಕು, ಅವರಿಗೆ ಉದ್ಯಮದಲ್ಲಿ ಬರೋದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಈ ರೀತಿಯಾದಂಥ ಒಂದು ಬಿಸ್ನೆಸ್ ಕಾನ್ಕ್ಲೇವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಮತ್ತು ಅನೇಕ ಜನ ಪರಿಣಿತರು ಬಂದು ಇದರಲ್ಲಿ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ ಮುಂದಿನ 2-3 ದಿನಗಳ ಕಾಲ. ಅದರ ಮೂಲಕ ಅವರು ಮುಂದಿನ ತಮ್ಮ ಬದುಕಿನಲ್ಲಿ ಯಾವ ರೀತಿ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಅಥವಾ ಅದಕ್ಕೆ ಬೇಕಾಗಿರೋಂಥ ಹಣಕಾಸಿನ ವ್ಯವಸ್ಥೆ ಹೊಂದಾಣಿಕೆ ಹೇಗೆ ಮಾಡ್ಕೋಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈ ಥರದನ್ನೆಲ್ಲವೂ ಕೂಡ ಈ ಒಂದು 3 ದಿನದ ಮೇಳದಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಈ ರೀತಿಯಾದಂಥ ಸ್ಟಾಲ್ಗಳನ್ನು ಮಾಡಿ ಸುಮಾರು 200ಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳನ್ನು ಮಾಡೋದ್ರ ಮೂಲಕ ಅವರು ಮಾಡಿರೋಂಥ ಏನು ಪ್ರಾಡಕ್ಟ್ಗಳ ಪ್ರದರ್ಶನ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಒಂದು ಒಳ್ಳೆಯ ರೀತಿಯಾದಂಥ ಪ್ರತಿಕ್ರಿಯೆಯೂ ಕೂಡ ಸಾರ್ವಜನಿಕರಿಂದ ಸಿಗ್ತಾ ಇದೆ. ಮೈಸೂರಿನಲ್ಲಿ ಮೊದಲನೇ ಬಾರಿ ಆಯೋಜನೆ ಆಗಿರೋಂಥದ್ದು. ಇದರಿಂದ ನಾನು ಎಲ್ಲರಲ್ಲೂ ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇನೆ, ಇದರ ಲಾಭವನ್ನು ಪಡೆಯುವಂಥದ್ದು ಮಾಡ್ಕೊಳ್ಳಿ. ಇದರಿಂದ ತಾವು ಬೆಳೀರಿ, ತಮ್ಮ ಜೊತೆಲಿರೋರೆಲ್ಲರೂ ಕೂಡ ಬೆಳೆಸುವಂಥ ಕೆಲಸವನ್ನು ಮಾಡಿ ಅಂತ ನಾನು ತಿಳಿಸ್ತೀನಿ. ಇಲ್ಲಿ ನಾವು ಗ್ರಾಮೀಣ ಗುಡಿ ಕೈಗಾರಿಕೆಗೂ ಸ್ಟಾಲ್ಸ್ ಕೊಟ್ಟಿದ್ದೀವಿ. ರೊಟ್ಟಿ ಅಂಗಡಿ, ಹಪ್ಪಳ, ಉಪ್ಪಿನಕಾಯಿ ಮಾಡೋ ಅಂಥವರಿಂದ ಹಿಡಿದು ದೊಡ್ಡ ದೊಡ್ಡ ಲೇಔಟ್ ಮಾಡಿರೋ ಅಂಥವ್ರಿಗೂ ಕೂಡ ಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಇರೋವಂಥದ್ದೇನು ಅಂತಂದರೆ ಇದರಲ್ಲಿ ಯಾರೇ ಬೇಕಾದರೂ ಕೂಡ ಸ್ಟಾಲನ್ನು ಪಡೆದು ಹಾಕ್ಕೋಬೋದು. ಅದು ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದು ಮುಖ್ಯ ಅಲ್ಲ. ಆ ಉದ್ಯಮದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ತಮ್ಮ ವಸ್ತುವನ್ನು ಪ್ರದರ್ಶನ ಮಾಡಿ ಮಾರಾಟ ಮಾಡೋಂಥ ಒಂದು ಪ್ರಯತ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿದನ್ನು ಮಾಡ್ತೀವಿ. ಮೈಸೂರಲ್ಲಿ ನಡೀತಿರುವಂಥ ಹೈಲೈಫ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ವಿಚಾರಗಳು ಇಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಯುವ ಉದ್ಯಮಿಗಳಿಗೆ ಇಲ್ಲಿ ಒಂದು ಉತ್ತೇಜನವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದು ನಡೀತಿರುವಂಥದ್ದು. ಹಾಗಾಗಿ ಮೈಸೂರಿನ ಸುತ್ತಮುತ್ತ ಇರುವಂಥ ನಮ್ಮ ಯುವಕರಿಗೆ ಉದ್ಯಮವನ್ನು ಹೊಸದಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಥರದಲ್ಲಿ ಇರುವಂಥ ಯುವಕರುಗಳಿಗೆ ಇದು ಅವರಿಗೆ ಒಂದು ಬೂಸ್ಟ್ ಮಾಡುವಂಥ ಒಂದು ಕಾರ್ಯಕ್ರಮ, ಇದು ಉತ್ತೇಜನವನ್ನು ಕೊಡುವಂಥ ಕಾರ್ಯಕ್ರಮ. ಹಾಗಾಗಿ ಇಲ್ಲಿ ಅನೇಕ ಉದ್ಯಮಿಗಳು ತಮ್ಮ ಹೊಸ ಉದ್ಯೋಗದಲ್ಲಿ ಪ್ರಾರಂಭ ಆದಂಥದ್ದನ್ನು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಅವ್ರಿಗೆ ಅವರ ಒಂದು ವಿಚಾರವನ್ನು ತಡೆದಿರಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಇದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಿ ಅವರ ಉದ್ಯಮಕ್ಕೆ ಸಹಕಾರಿ ಆಗಲಿ ಅನ್ನೋ ಥರದಲ್ಲಿ ನಾನು ಭಾವನೆ ಮಾಡ್ತೇನೆ. ವಿಡಿಯೋ ಮಾಡ್ತಾರೆ.